ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ನಿಮಗೆ ಅಲ್ಟ್ರಾಸೆಟ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಟ್ಯಾಬ್ಲೆಟನ್ನು ಒಂದು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಯಾವುದು, ಮತ್ತು ಕಾಂಪೋಸಿಷನ್, ಬೆನಿಫಿಟ್ಸ್, ಸೈಡ್ ಎಫೆಕ್ಟ್, ಡೋಸು ಮತ್ತು ವಾರ್ನಿಂಗ್ಸ್, ಸೇಫ್ಟಿ ಅಡ್ವೈಸ್, ಸಬ್ಸ್ಟಿಟ್ಯೂಟ್ ಮತ್ತು ಆಲ್ಟರ್ನೇಟಿವ್ ಡ್ರಗ್ಸ್ ಇವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಒಂದು ಟ್ಯಾಬ್ಲೆಟಿನ ಒಂದು ಅಲ್ಟ್ರಾಸೆಟ್ ಟ್ಯಾಬ್ಲೆಟನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ಜಾನ್ಸನ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಅಲ್ಟ್ರಾಸೆಟ್ ಟ್ಯಾಬ್ಲೆಟ್ ಅನ್ನುವಂಥದ್ದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಕೆಮಿಕಲ್ ಕಾಂಪೋಸಿಷನ್ ಮಾಲಿಕ್ಯೂಲ್ ನೇಮ್ ನಾವು ನೋಡೋದಾದ್ರೆ ಇದರಲ್ಲಿ 2 ರೀತಿ ನಿಮಗೆ ಒಂದು ಕಾಂಪೋಸಿಷನ್ ಸಿಗ್ತಾವೆ. ಒಂದನೇದು ಟ್ರಮ್ಡಾಲ್ ಬಂದುಬಿಟ್ಟು, ಎರಡನೇದು ಒಂದು ಪ್ಯಾರಾಸೆಟಮಾಲ್. ಈ ಒಂದು ಏನು ಕಾಂಬಿನೇಷನ್ ಇರುವಂಥ ಒಂದು ಡ್ರಗ್ ಇದೆಲ್ಲ ಈ ಒಂದು ಬಂದುಬಿಟ್ಟು ನಿಮ್ಗೆ ಆಲೋಪತಿಕ್ ಮೆಡಿಸಿನ್ ಆಗಿರುತ್ತೆ, ಆಯುರ್ವೇದಿಕ್ ಅಲ್ಲ, ಇದು ಆಲೋಪತಿಕ್ ಮೆಡಿಸಿನ್ ಆಗಿರುತ್ತೆ. ಇದರಲ್ಲಿ ಟ್ರಮಡಾಲ್ ಮತ್ತು ಪ್ಯಾರಾಸೆಟಮಾಲ್ ಅನ್ನುವಂಥದ್ದು ಇಲ್ಲ ಅಂತಂದ್ರೆ ಪ್ಯಾರಾಸೆಟಮಾಲ್ ಇನ್ನೊಂದು ಹೆಸರು ಅಸಿಟೋಅಮಿನೋಫೆನ್. ಅಸಿಟೋಅಮಿನೋಫೆನ್ ಅಂದ್ರೆ ಬಂದೇ ಈ ಪ್ಯಾರಾಸೆಟಮಾಲ್ ಅನ್ನೋವಂಥದ್ದು ಒಂದೇ ಆಗಿರುತ್ತೆ. ಇದ್ರ ಪ್ರಮಾಣ ಎಷ್ಟಿದೆ ಅಂತ ನಾವು ಹೇಳೋದಾದ್ರೆ ಈ ಒಂದು ಟ್ರಮಡಾಲ್ ಮತ್ತು ಒಂದು ಪ್ಯಾರಾಸೆಟಮಾಲ್, ಟ್ರಮಡಾಲ್ ಬಂದುಬಿಟ್ಟು ಒಂದು 37.5 mg ಇರುತ್ತೆ ಟ್ರಮಡಾಲ್, ಮತ್ತು ಪ್ಯಾರಾಸೆಟಮಾಲ್ ಬಂದುಬಿಟ್ಟು 325 mg ನಿಮಗೆ ಇದು ಪ್ಯಾರಾಸೆಟಮಾಲ್ ಅಸಿಟೋಅಮಿನಮ್ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಕಾಂಬಿನೇಷನ್ ಆಗಿ ಸಿಗ್ತದೆ. ಇದರಲ್ಲಿ ಟ್ರಮಡಾಲ್ ಬಂದುಬಿಟ್ಟು ಸ್ನೇಹಿತರೆ ಒಂದು ಓಪೈಡ್ ಅನಾಲ್ಜೆಸಿಕ್ ಅಂತ ಕರೀತಾರೆ. ಅಂತಂದರೆ ಈ ಒಂದು ಟ್ರಮಡಾಲ್ ಇತ್ತಂತ ನಾವು ಒಂದು ಟ್ಯಾಬ್ಲೆಟ್ನಲ್ಲಿ ಅದೊಂದು ಅಡಿಕ್ಟಿವ್ ಡ್ರಗ್ಸ್ ಅಂತ ಅಂತಾರೆ. ಅದು ಈ ಒಂದು ಟ್ಯಾಬ್ಲೆಟನ್ನು ಕನ್ಸ್ಯೂಮ್ ತೆಗೆದುಕೊಳ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಏನಾಗುತ್ತೆ, ಒಂದು ಅಡಿಕ್ಟ್ ಆಗಿ ಬರುತ್ತೆ. ಅದಕ್ಕಾಗಿ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಅಂದ್ರೆ NRX ಅಂತ ಡ್ರಗ್ ಕರೀತಾರೆ, ಅಂದರೆ ನಾರ್ಕೋಟಿಕ್ ಡ್ರಗ್ಸ್, ನ್ಯೂ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಂತ ಕರೀತಾರೆ. ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳಿಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಕಂಪಲ್ಸರಿ ಅವತ್ತಿನ ಡೇಟಿನ ಒಂದು ಟ್ಯಾಬ್ಲೆಟ್ ಅಂದರೆ ಡೇಟಿನ ಒಂದು ಪ್ರಿಸ್ಕ್ರಿಪ್ಷನ್ ಒಂದು ಡಾಕ್ಟರ್ ಚೀಟಿ ನಿಮಗೆ ಬೇಕಾಗುತ್ತೆ. ಮತ್ತು ಪ್ಯಾರಾಸೆಟಮಾಲ್ ಬಂದುಬಿಟ್ಟು ನಾನ್ ಸ್ಟಿರಾಯ್ಡ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಮತ್ತು ಅನಾಲ್ಜೆಸಿಕ್ ಈ ಒಂದು ಕಾಂಬಿನೇಷನ್ ಇರುವಂಥ ಒಂದು ಅಲ್ಟ್ರಾಸೆಟ್ ಅನ್ನೋದು ಟ್ಯಾಬ್ಲೆಟಲ್ಲಿ ಇವೆರಡು ರೀತಿ ನಿಮಗೆ ಕಾಂಬಿನೇಷನ್ ನಿಮಗೆ ಸಿಗ್ತಾ ಹೋಗ್ತಾವೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ನೋಡಿದ್ರೆ ಬೆನಿಫಿಟ್ಸ್ ಯೂಸಸ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟ್ಲಿ ಮೇನ್ಲಿ ಯಾವ ಒಂದು ಉದ್ದೇಶಕ್ಕಾಗಿ ಒಂದು ಪರ್ಪಸ್ ಯೂಸ್ ಮಾಡ್ತಾವೆ ಅಂದರೆ ಮೇನ್ಲಿ ನಿಮಗೆ ಪೇನ್ ಕಿಲ್ಲರ್ ಆಗಿ ಈ ಒಂದು ಟ್ಯಾಬ್ಲೆಟ್ ಕೆಲಸ ಮಾಡುತ್ತೆ. ಇವೆಲ್ಲ ಇವೆಲ್ಲ ತೋರಿಸಿದ್ದಾನೆ ಒಂದು ಇಮೇಜ್ಗಳಲ್ಲಿ. ಇವೆಲ್ಲ ಒಂದು ಪೇನ್ಗಳಲ್ಲಿ ಏನು ಮಾಡ್ತದೆ ಇಂಥ ಒಂದು ಕಂಡೀಷನಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ನೀವು ಯೂಸ್ ಮಾಡ್ಕೋಬೋದು, ಡಾಕ್ಟರ್ಗಳು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅಂತಂದರೆ ಈ ಪೇನ್ ಅಂತಂದರೆ ನಿಮಗೆ ಸಾಧಾರಣ ಇತ್ತಂದರೆ ಕಡಿಮೆ ಪ್ರಮಾಣ ಇತ್ತಂದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದರೂ ಟ್ಯಾಬ್ಲೆಟನ್ನು ನೀವು ಸಿವಿಯರ್ ಆಯ್ತು, ಮಾಡ್ರೇಟ್ ಇದ್ದಿದ್ದು ಸಿವಿಯರ್ ಆಯ್ತು, ಮೈಲ್ಡ್ ಇದ್ದಿದ್ದು ಮಾಡ್ರೇಟ್ ಆಯ್ತು, ಈ ರೀತಿಯಾಗಿ ಸಿವಿಯರ್ ಕಂಡೀಷನ್, ಪೇನ್ ಕಂಡೀಷನ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಡಾಕ್ಟರ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇದು ಥರ ಒಂದು ಬೆಸ್ಟ್ ಟ್ಯಾಬ್ಲೆಟ್ ಅಂತ ಹೇಳ್ತೀನಿ. ಈ ಒಂದು ಪೇನ್ ಇದ್ದಾಗ ಜಾಸ್ತಿ ಯಾವುದು ಪೇನ್ ನೀವು ನಾರ್ಮಲ್ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ನಿಮ್ಗೆ ಕಡಿಮೆ ಆಗಲಿಲ್ಲಪ್ಪ ಅಂತಂದರೆ ಈ ಒಂದು ಟ್ಯಾಬ್ಲೆಟನ್ನು ನಿಮ್ಗೆ ಏನು ಮಾಡ್ಬೋದು ಅಂದರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ತೆಗೆದುಕೊಳ್ಬೋದು. ಇಂಥ ಒಂದು ಬೆನಿಫಿಟ್ಸ್ ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ ಒಂದು ಪೇನ್ ಕಿಲ್ಲರ್ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಂಡಾಗ ಯಾವೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು ಆಗ್ತಾವೆ, ಈ ಒಂದು ಸೈಡ್ ಎಫೆಕ್ಟ್ಗಳು ಎಲ್ಲರಿಗೂ ಆಗಲ್ಲ. ಕಾಮನ್ ಸೈಡ್ ಎಫೆಕ್ಟ್ಗಳು ಹೇಳ್ತಾ ಹೋಗ್ತೇನೆ, ಲಿಸ್ಟ್ ಮಾಡಿದಾನೆ. ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡು ಆಗುವಂಥ ಒಂದು ಕೆಲವೊಂದು ಕಾಮನ್ ಸೈಡ್ ಎಫೆಕ್ಟ್ಗಳು ನಾಸಿಯಾ, ವಾಮಿಟಿಂಗ್, ಕಾನ್ಸ್ಟಿಪೇಷನ್, ಡಿಸಿನೆಸ್, ಡ್ರೈನೆಸ್ ಇನ್ ಮೌತ್, ಸ್ಲೀಪ್ನೆಸ್, ಡಯೋರಿಯಾ, ಅಬ್ಡೋಮಿನಲ್ ಪೇನ್, ಡೈಪೆಪ್ಸಿಯಾ, ಫ್ಲಟುಲೆನ್ಸ್, ಹೆಡ್ಏಕ್, ಟ್ರೆಮ್ಲಿಂಗ್ ಅಂತಂದರೆ ಒಂದು ಶೇಕ್ ರೀತಿ ಪೇನ್, ಬಾಡಿಯೆಲ್ಲ ಏನಾಗುತ್ತೆ ಶೇಕ್ ರೀತಿ ಆಗುತ್ತೆ. ಆಂಗ್ಸೈಟಿ, ಸ್ಲೀಪ್ ಡಿಸಾರ್ಡರ್, ಈಚಿಂಗ್, ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಗಳು ತೆಗೆದುಕೊಂಡು ಆಗುವಂಥ ಸೈಡ್ ಎಫೆಕ್ಟ್ಗಳು. ಇದರಲ್ಲಿ ಯಾವುದರಲ್ಲಿ ಕೂಡ ನಮಗೆ ಏನು ಸಣ್ಣ ಪ್ರಮಾಣದಿಂದ ಏನು ತೊಂದರೆ ಆಗಲ್ಲ. ಇನ್ ಕೇಸ್ ಸಿವಿಯರ್ ಆತಂದ್ರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟ್ನ ಡಿಸ್ಕಂಟಿನ್ಯೂ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಯಾವ ರೀತಿ ಅಂದರೆ ಎಷ್ಟು ದಿನ ತೆಗೆದುಕೊಳ್ಬೇಕು ಅನ್ನೋದು ನೀವು ಏನು ಡಾಕ್ಟರ್ ಅಡ್ವೈಸ್ ಇಲ್ಲದೆ ಯಾವುದೇ ರೀತಿ ಟ್ಯಾಬ್ಲೆಟ್ ನೀವು ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ಇದು ಡ್ಯೂರೇಷನ್ ಕೂಡ ಡಾಕ್ಟರ್ಗಳು ನಮಗೆ ರೆಫರ್ ಮಾಡ್ತಾರೆ. ನಿಮ್ಮ ಒಂದು
ಕಂಡೀಷನ್ಸ್ ಮೇಲೆ ಆ ಒಂದು ಟ್ಯಾಬ್ಲೆಟನ್ನು ನೀವು ರೆಫರ್ ಮಾಡಬೇಕಾಗತ್ತೆ, ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ವಿತ್ ಅಥವಾ ವಿದೌಟ್ ಫುಡ್ಡು ತೆಗೆದುಕೊಳ್ಬೋದು. ಊಟಕ್ಕಿಂತ ಮುಂಚೆ ತೆಗೆದುಕೊಳ್ಬೋದು, ಊಟ ಆದ್ಮೇಲೆ ಸಹ ತೆಗೆದುಕೊಳ್ಬೋದು. ಇನ್ ಜನರಲ್ ಆಗಿ ನಾ ಅಡಲ್ಟ್ ಡೋಸೇಜನ್ನು ಹೇಳೋದಾದರೆ ಈ ಟ್ಯಾಬ್ಲೆಟ್ ನೀವು ಏನು ಮಾಡೋದು, ಬೆಳಗ್ಗೆ ಒಂದು ರಾತ್ರಿ ಒಂದು ಊಟ ಆದ್ಮೇಲೆ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಜಾಸ್ತಿ ಸಿವಿಯರ್ ಇತ್ತಂದ್ರೆ 3 ಹೊತ್ತು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಊಟ ಆದ್ಮೇಲೆ 3 ಹೊತ್ತು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಈ ಒಂದು ಟ್ಯಾಬ್ಲೆಟನ್ನು. ಮತ್ತು ಈ ಟ್ಯಾಬ್ಲೆಟನ್ನು ಸೇಫ್ಟಿ ಅಡ್ವೈಸನ್ನು ನಾವು ಹೇಳಿದಾಗ ಸೇಫ್ಟಿ ಅಡ್ವೈಸ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಟ್ಯಾಬ್ಲೆಟ್ ಇನ್ ಕೇಸ್ ನಮ್ಗೆ ಯಾವುದಾದ್ರೂ ಮೊದಲೇ ಡಿಸೀಸ್ ಇತ್ತು ಅಂತಂದರೆ ಕಿಡ್ನಿ, ಲಿವರ್, ಮತ್ತು ಪ್ರೆಗ್ನೆಂಟ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದು ಅಂದ್ರೆ, ಮತ್ತು ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗ್ ಮದರ್ ಇವೆಲ್ಲ ಇತ್ತಂದ್ರೆ ಇವೆಲ್ಲ ಇದ್ವು ಅಂದರೆ ಮೊದಲಿಗೆ ನೀವು ಡಾಕ್ಟ್ರಿಗೆ ನೀವು ಅಂದರೆ ತಿಳಿಸ್ಬೇಕಾಗತ್ತೆ. ಅವ್ರ ಕಂಡೀಷನ್ಸ್ ತಕ್ಕಂಗೆ ಅವೆಲ್ಲ ಕಂಡೀಷನ್ಸ್ ನೋಡಿಕೊಂಡು ಸೇಫ್ಟಿ ಪ್ರಿಕಾಷನ್ಸ್ ನೋಡಿಕೊಂಡು ಈ ಒಂದು ಟ್ಯಾಬ್ಲೆಟ್ ನಿಮಗೆ ಅಡ್ವೈಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಒಂದು ಸಬ್ಸ್ಟಿಟ್ಯೂಟ್ ಆಲ್ಟರ್ನೇಟಿವ್ ಡ್ರಗ್ ನಾವು ಈ ಒಂದು ಟ್ಯಾಬ್ಲೆಟ್ ನಾವು ತೆಗೆದುಕೊಂಡಾಗ ಈ ಒಂದು ಟ್ಯಾಬ್ಲೆಟ್ ಅಲ್ಟ್ರಾಸೆಟ್ ಸೊ ಇದೊಂದು ಮಾರ್ಕೆಟಲ್ಲಿ ನಮಗೆ ಸಿಗಲಿಲ್ಲಪ್ಪ ಅಂತಂದ್ರೆ ಬೇರೆ ಟ್ಯಾಬ್ಲೆಟ್ ಯಾವೆಲ್ಲ ಟ್ಯಾಬ್ಲೆಟ್ಗಳು ತೆಗೆದುಕೊಳ್ಬೇಕಂತಂದ್ರೆ ನಿಮಗೆ ಕಾಲ್ಪಾಲ್ಟಿ ಅನ್ನುವಂಥದ್ದು GSK ಅನ್ನುವಂಥ ಒಂದು ಬ್ರ್ಯಾಂಡ್ ಒಂದು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಬಂದ್ಬಿಟ್ಟು ಕಾಲ್ಪಾಲ್ಟಿ ಅನ್ನೋ ಟ್ಯಾಬ್ಲೆಟ್ ಸಹ ನೀವು ಏನು ಮಾಡ್ಕೊಂಡು ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತವೆ, ಅದನ್ನು ಸಹ ತೆಗೆದುಕೊಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟಮ್ಸಕ್ ಟಿ ಅನ್ನುವಂಥ ಟ್ಯಾಬ್ಲೆಟ್ ಸಹ ಏನು ಮಾಡ್ಕೋಬೋದು, ನೀವು ತೆಗೆದುಕೊಳ್ಬೋದು. ಈ ಒಂದು ಮಾರ್ಕೆಟಲ್ಲಿ ಸಿಗುತ್ತೆ. ಆಮೇಲೆ ಅದನ್ನ ಬಿಟ್ಟು ಅಲ್ಟ್ರಾಮ್ ಅಂತ ಸಿಗುತ್ತೆ. ಈ ರೀತಿಯಾಗಿ ಹಲವಾರು ರೀತಿ ಕೆಲವೊಂದಿಷ್ಟು ಬ್ರ್ಯಾಂಡ್ಗಳು ನಿಮಗೆ ಏನಾದ್ರು ಮಾರ್ಕೆಟಲ್ಲಿ ಸಿಗ್ತಾ. ಸೊ ಇವೆಲ್ಲ ಬ್ರ್ಯಾಂಡ್ಗಳನ್ನ ತೆಗೆದುಕೊಳ್ಬೇಕಂದ್ರೆ ಡಾಕ್ಟರ್ ಸಿಟಿ ಕಂಪಲ್ಸರಿಯಾಗಿ ಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳಿದ್ರೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.